ಯೇಸು ಸ್ವಾಮಿ ಹೆಸರಿನಲ್ಲಿ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ ಓದಿ. ವಾಕ್ಯದ ಕುರಿತಾಗಿ ನಿಮಗೆ ಕೆಲವು ವಿಷಯಗಳನ್ನು ಪ್ರಕಟಪಡಿಸುತ್ತೇನೆ. ದೇವರ ವಾಕ್ಯ ಧ್ಯಾನ ಮಾಡೋರು, ಪ್ರಾರ್ಥನೆ ಮಾಡೋರು ಬಸ್. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ನೋಡಿ, ಯಾವನು ಅಂದ್ರೆ ಯಾರು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡಕೊಳ್ಳಿ. ಹಲ್ಲೆಲೂಯಾ. ಬಹಳ ಜನರಿಗೆ ಲೋಕದ ಕಾರ್ಯಗಳಲ್ಲಿ ಆಸಕ್ತಿ. ದೇವರು ಅದಕ್ಕೆ ಕೊಟ್ಟಿಲ್ಲ. ಇವತ್ತು ನಮಗೆ ನಾವು ದೇವರ ಬಳಿಗೆ ಬಂದು ದೇವರನ್ನ ಕೊಂಡಾಡಲಿಕ್ಕೆ ದೇವರು. ಹಲ್ಲೆಲೂಯಾ. ನಿಜವಾದ ದೇವ ಜನರು, ನಿಜವಾದ ದೇವರ ಮಕ್ಕಳು ದುಷ್ಟರ ಆಲೋಚನೆಯಂತೆ ನಡೆಯುವುದಿಲ್ಲ. ದುಷ್ಟರು ಏನ್ ಮಾಡ್ತಾರೆ? ಇವತ್ತು ಅಲ್ಲಿಗೆ ಹೋಗೋಣ, ನಾಳೆ ಇಲ್ಲಿಗೆ ಹೋಗೋಣ ಅಂತಾರೆ. ದುಷ್ಟರು ಏನ್ ಹೇಳ್ತಾರೆ? ಇವತ್ತು ಹೋಗ್ಬೇಡ ಬಿಡು. ದುಷ್ಟರು ಏನ್ ಹೇಳ್ತಾರೆ? ಯಾಕೆ ಹೋಗ್ತೀರಾ ಅಂತಾರೆ. ದುಷ್ಟರು ಏನ್ ಹೇಳ್ತಾರೆ? ಹೋದ್ರೆ ಏನ್ ಸಿಗ್ತದೆ ಅಂತ ಕೇಳ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾರು ದುಷ್ಟರ ಆಲೋಚನೆಯಿಂದ ನಡೀಬಾರ್ದು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಮ್ಮನ್ನ ದೇವರು ನೀತಿವಂತನಂತ ಆರಿಸಿಕೊಂಡ ಮೇಲೆ ಪುನಃ ನಾವು ದುಷ್ಟತನದ ಒಳಗಡೆ ಹೋಗುವ. ಹಲ್ಲೆಲೂಯಾ. ಬಹಳಷ್ಟು ಜನ ಈ ಲೋಕದಲ್ಲಿ ಇದ್ದಾರೆ. ಬಹಳಷ್ಟು ಅನ್ಯರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಆತ್ಮೀಯರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ವಾಕ್ಯ ಹೇಳ್ತದೆ, ಯಾರು ದುಷ್ಟರ ಆಲೋಚನೆಗೆ ನಡೀಬಾರದು. ಎರಡನೇದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಳಬಾರದು. ನಿಂತ್ಕೊಳ್ಳೋದು ತಪ್ಪಲ್ಲ. ಹಲ್ಲೆಲೂಯಾ. 2 ಕೊರಿಂಥಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀವು ಕತ್ತಲ ಜೊತೆಗೆ ಸೇರಿ ಇಚ್ಚೋಡಬೇಡ್ರಿ. ಹಲ್ಲೆಲೂಯಾ. ನೀವು ಕತ್ತಲೆ ಅಲ್ಲ, ನೀವು ಬೆಳಕಾಗಿದ್ದೀರಿ. ಆಮೆನ್. ಯೇಸು ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕು, ನೀವು ನಿಮ್ಮ ಕುಟುಂಬಕ್ಕೆ ಬೆಳಕು, ನಿಮ್ಮನ್ನ ಬೆಳಕಾಗಿ ನಿರ್ಮಿಸಿದ್ದೇನೆ. ಹಲ್ಲೆಲೂಯಾ. ಬೆಳಕಾಗಿರುವ ನಾವು ಕತ್ತಲೆಯ ಕಡೆಗೆ ಹೋಗುವ. ಆಮೆನ್. ಬೆಳಕಾಗಿರುವ ನಾವು ಅಂಧಕಾರದ ಕಡೆಗೆ ತಿರುಗಬಾರದು. ಸ್ವಾಮಿ ಹೇಳ್ತಾರೆ, ನೀನು ನನ್ನ ಕಡೆಗೆ ತಿರುಗು. ಆಮೆನ್, 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 ಆಮೆನ್. ಎಲ್ಲಿ ನಿಂತ್ಕೋಬೇಡ. ಪಾಪಾತ್ಮರ ಮಾರ್ಗದಲ್ಲಿ ಪಾಪದ ಆತ್ಮವುಳ್ಳವರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಅವರೊಳಗೆ ಪರಿಶುದ್ಧ ಆತ್ಮ ಇರೋದಿಲ್ಲ. ಅಮ್ಮ, ಈ ಲೋಕದಲ್ಲಿ ಜನ ಹೇಗಿದ್ದಾರೆ ಗೊತ್ತಾ? ಯಾರನ್ನಾದ್ರೂ ಕೆಡಿಸ್ಬೇಕು, ಯಾರನ್ನಾದ್ರೂ ಹಾಳು ಮಾಡಬೇಕು, ಯಾರ ಮನೆಯನ್ನಾದ್ರೂ ಮುರಿಬೇಕು, ಯಾರನ್ನಾದ್ರೂ ಕೆಡಬೇಕು ಅನ್ನುವಂತ ಆಲೋಚನೆ ಒಳಗಿರ್ತಾರೆ. ಆದ್ರೆ ದೇವರ ಆತ್ಮ ಉಳ್ಳವರ ಆಲೋಚನೆ ಏನಿದೆ ಗೊತ್ತಾ? ಬಿದ್ದವರನ್ನು ಎಬ್ಬಿಸಬೇಕು, ಗುಣಪಡಿಸಬೇಕು, ಸತ್ಯಗೊತ್ತಿರುವವರನ್ನು ಸತ್ಯಗೊಳಿಸಬೇಕು, ಅಂಧಕಾರದಲ್ಲಿರುವವರಿಗೆ ಬೆಳಕಿನ ಕಡೆಗೆ ನಡೆಸಬೇಕು. ಆಮೆನ್. ಈ ಆಲೋಚನೆ ಒಳಗಡೆ ಪರಿಶುದ್ಧ ಆತ್ಮ ಉಳ್ಳವರು ಇರ್ತಾರೆ. ಹಲ್ಲೆಲೂಯಾ. 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 ಎಷ್ಟು ಜನರನ್ನು ನಾವು ಈ ಲೋಕದಲ್ಲಿ ಕಾಣ್ತೇವೆ. ದೇವರು ನಮ್ಮನ್ನ ಭಿಕ್ಷೆ ಬೇಡ ಕಳಿಸಿಲ್ಲ, ದೇವರು ನಮ್ಮನ್ನ ಕೊಡಲಿಕ್ಕೆ ಕಳಿಸಿಲ್ಲ. ಹಲ್ಲೆಲೂಯಾ. ನಾವು ಭಿಕ್ಷೆ ಬೇಡುವ ಸಂತಾನದವರಲ್ಲ, ರಾಜಾಧಿರಾಜನ ಸಂತಾನದವರು. ಆಮೆನ್, ಆಮೆನ್, ಆಮೆನ್. ಪಾಪದ ಆತ್ಮವುಳ್ಳವರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಆ ದಾರಿಗೆ ಹೋಗ್ಬಾರ್ದು. ಪಾಪದ ಆತ್ಮವುಳ್ಳವರು ಆ ದಾರಿಯಲ್ಲಿ ಅವ್ರ ಮನೆ ಇದೆ ಅಂದ್ರೆ ಆ ದಾರಿಗೆ ಹೋಗ್ಬಾರ್ದು. ನಾವು ಹೇಳ್ತೀಯ, ಒಳ್ಳೆಯದನ್ನು ಹೇಳು, ಸುವಾರ್ಥ ಹೇಳು, ಯೇಸು ಸ್ವಾಮಿ ನನಗೆ ಬಿಡುಗಡೆ ಮಾಡಿದಾರಂತ ಹೇಳು, ಯೇಸು ಸ್ವಾಮಿ ನನಗೆ ಜಯ ಕೊಟ್ಟಿದ್ದಾರಂತ ಹೇಳು, ಯೇಸು ಸ್ವಾಮಿ ನನ್ನ ರಕ್ಷಿಸಿದಾರಂತ ಹೇಳು. ಹಲ್ಲೆಲೂಯಾ. ಅದನ್ನು ಬಿಟ್ಟು ಬಿಡು. ಬೈಬಲ್ ಹೇಳ್ತದೆ, ವ್ಯಕ್ತವಾದ ಮಾತುಗಳು ಮಾತಾಡಬಾರದು, ವ್ಯಕ್ತವಾದವರ ಆಲೋಚನೆಯನ್ನು ನಾವು ಕೇಳಬಾರದಂತೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮೊಳಗೆ ಯಾರಿದ್ದಾರೆ? ಪರಿಶುದ್ಧ ಆತ್ಮ ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪಾಪದ ಆತ್ಮ ಉಳ್ಳವರ ಮಾರ್ಗದಲ್ಲಿ ನಿಂತ್ಕೋಬೇಡ.
ಕೊಳ್ಳುವರು. ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯ ಸುವಾರ್ತೆ 4:4ರಲ್ಲಿ, ಮನುಷ್ಯರು ರೊಟ್ಟಿಯಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾರೆ. ಆಮೆನ್. ಯಾರು? ರೋಮಾಪುರದವರಿಗೆ ಬರೆದ ಪತ್ರಿಕೆ 4:8 16ನೇ ವಚನ ಹೇಳ್ತದೆ, ಯಾರು ದೇವರ ಆತ್ಮದಲ್ಲಿ ನಡೆಸಿಕೊಳ್ತಾರಲ್ಲ ಅವರು ದೇವರ ಮಕ್ಕಳಂತೆ. ಆ ದೇವರ ಮಕ್ಕಳಿಗೆ ದೇವರ ಮಾತೇ ರೊಟ್ಟಿ, ದೇವರ ಮಾತೇ ನೀರು, ದೇವರ ಮಾತೇ ಜೀವ. Hallelujah. 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 Amen. ಆಗಲಾದ ಮಾತುಗಳು ನಿಮ್ಮ ಬಾಯಿಂದ ಮಾತಾಡಬೇಡ್ರಿ. Yes. ಒಳ್ಳೆದೇ ವಿಧಿಯ ಅಯ್ಯೋ ಬಿಟ್ಬಿಟ್ಟೆ ಅನ್ಬೇಡ್ರಿ. ಏಸು ಎಬ್ಸಿದ್ದಾರೆ. ಆಮೆನ್. ಅವಾಗ ಬೆಳಕು ಬರೋದು. ಆಮೆನ್. ಧರ್ಮ ನಿಂದಕರ ಜೊತೆಗೆ ಕೂತ್ಕೋಬೇಡ್ರಿ. ಸಭೆ ನಿಂದನೆ ಮಾಡ್ತಾರಲ್ಲ ಅವ್ರ ಜೊತೆ ಕೂತ್ಕೋಬೇಡ್ರಿ. ನೀವು ಪಾಸ್ಟರ್ ನಿಂದನೆ ಮಾಡ್ತಾರಲ್ಲ ಅವ್ರ ಜೊತೆ ಕೂತ್ಕೋಬೇಡ್ರಿ. ಯಾಕಂದ್ರೆ ನನಗೆ ಬೇಕಾಗಿರೋದು ಯೇಸು. ಹಲ್ಲೆಲೂಯಾ. ಇದು ವಾಕ್ಯ ಹೇಳ್ತದೆ, ಧರ್ಮ ನಿಂದಕರ ಜೊತೆಗೆ ಕೂತ್ಕೋಬೇಡ. ನಿನ್ನನ್ನು ನಿಂದಿಸ್ತಾ ಇದ್ದಾರೆ, ನಿನ್ನ ಕುಟುಂಬವನ್ನ ಸೇವೆಯನ್ನು ನಿಂದಿಸ್ತಾ ಇದ್ದಾರೆ, ಕೂತ್ಕೋಬೇಡ ಅಂತ. ಹಲ್ಲೆಲೂಯಾ. ಪಾಸ್ಟರ್ಸ್, ನಿಮ್ಮ ಪ್ರಾರ್ಥನೆಯಿಂದ ನಾವು ಬದುಕಿದ್ದೇವೆ. ದೇವರ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಬೇಕು. ಹಲ್ಲೆಲೂಯಾ. ಜೀವವುಳ್ಳ ನನ್ನ ದೇವ, ಈ ಜೀವ ನೀನೇ ದೇವ, ನೀನಿದ್ದರೆ ನಾನಿರುವೆ, ನೀನಿಲ್ಲದೆ ನಾ ಹೇಗಿರುವೆ, ನೀನಿಲ್ಲದೆ ನಾನು ಇಲ್ಲವಯ್ಯ, ನೀನಿಲ್ಲದೆ ನಾನು ಇರುವೆಯ್ಯ. ಯಾರ ಮನೆಗೆ ಹೋಗ್ಬಾರ್ದು, ಪಾಪದಲ್ಲಿ ಕೂತ್ಕೋಬಾರ್ದು, ಧರ್ಮನಿಂದಕರ ಜೊತೆಗೆ ದುಷ್ಟರ ಜೊತೆಗೆ ಬೇಡ 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 ಅಂದ್ರೆ ಏನ್ ಮಾಡಬೇಕು? 2ನೇ ವಚನ ಹೇಳ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಸಂತೋಷಿಸುತ್ತಾ ಆನಂದ ಪಡ್ತಾ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಹೃದಯದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀವು ಎಷ್ಟೋ ಧನ್ಯರು. ಆಮೆನ್. ನೀನು ಎಷ್ಟೋ ಧನ್ಯನು. ನಾವೇನ್ ಮಾಡ್ಬೇಕಮ್ಮ? ನಾವೇನ್ ಮಾಡ್ಬೇಕು? ವಾಕ್ಯ ಹೇಳ್ತದೆ, ಹಗಲು ഇരുಳು ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡು. ಪಾಸ್ಟ್ರೇ, ಅವ್ರಿಗೆ ಓದಕ್ಕೆ ಬರ್ತದೆ, ಆನಂದ ಪಡ್ತದೆ, ನನಗೆ ಓದಕ್ಕೆ ಬರಲ್ಲ, ಹೇಗೆ ಆನಂದ ಪಡ್ರಿ? ಅಮ್ಮ, ಎಲ್ಲರಿಗೂ ಕೊಡಲ್ಪಟ್ಟಿದ್ದು ಒಂದೇ ಧರ್ಮಶಾಸ್ತ್ರ. ಹಲ್ಲೆಲೂಯಾ. ದೇವರ ಪ್ರತಿಯೊಂದು ಮಾತುಗಳನ್ನು ನೆನಪಿನಲ್ಲಿಟ್ಟುಕೋ. ಆಮೆನ್. ದೇವರು ನಿನ್ನ ಜೀವನದಲ್ಲಿ ಮಾಡಿದ ಉಪಕಾರವನ್ನು ನೆನೆಸಿ 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 ಸ್ತೋತ್ರ ಮಾಡು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಇವತ್ತು ಮಾಡಿದ ಉಪಕಾರ ನಾಳೆ ಮರೆತೋಗ್ಬೇಡ. ನಾಳೆ ಇನ್ನೊಂದು ದೊಡ್ಡಕ್ಕಿಂತ ದೊಡ್ಡದಾದ ದೇವರು ಮಾಡಲಿಕ್ಕಿದ್ದಾನೆ. ಆಮೆನ್. ನಿನ್ನೆ ಬಂದ ಕಷ್ಟವನ್ನು ಮರೆತು ಬಿಡು, ದೇವರು ಹೊಸ ಕಾರ್ಯವನ್ನು ಮಾಡ್ತಾರೆ. ಏನ್ ಮಾಡು? ದೇವರ ವಾಕ್ಯದಲ್ಲಿ ಉಲ್ಲಾಸ ಪಡು. ಅವಿಗೆ ನೋಡಿದ್ವಿ, ಆ ಮಗಳು ಏನ್ ಮಾಡ್ತಾಳೆ? ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯ ಧ್ಯಾನ ಮಾಡ್ತಾ ಇದ್ದಾಳೆ. ಆಕೆಗೆ ಗೊತ್ತಿಲ್ಲ, ಆ ಮಂದಿಗೆ ಗೊತ್ತಿಲ್ಲ, ಚೇ ಮಂದಿಗೆ ಗೊತ್ತಿಲ್ಲ, ಆ ಗೂಟ ಮಂದಿಗೆ ಗೊತ್ತಿಲ್ಲ, ನಾಯಿ ಮಂದಿಗೆ ಗೊತ್ತಿಲ್ಲ, ಸೈತಾನನ ಮಂದಿಗೆ ಗೊತ್ತಿಲ್ಲ. ಹಿಂದುಗಡೆ ಒಬ್ಬ ದೇವ ದೂತ ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ನಾನು ನೀನು ಒಬ್ಬಂಟಿಗರಾಗಿ ಅಳ್ತಾ ಇರುವಾಗ, ನನಗೆ ಯಾರಿಲ್ಲ ಅಂತ ಚಿಂತಿಸ್ತಾ ಇರುವಾಗ, ಹೇಗಪ್ಪ ಬದುಕಬೇಕು, ನಮ್ಮ ಮನೆಯಾಗ ಕುಡಿಯೋದಿಲ್ಲ, ಹೇಗೆ ಊಟ ಮಾಡಬೇಕು, ಅಯ್ಯೋ ಪ್ರಯಾಸ ಪಡೋದಿಲ್ಲ, ನಮ್ಮ ಕಡೆ ಎಲ್ಲಿಂದ ಬರಬೇಕು, ಒಂದು ವೇಳೆ ಆ ಯೋಚನೆ ಇದ್ರೆ ಮೊದಲ ತರದ ನನಗೂ ನಿಮಗೆ ಗೊತ್ತಿಲ್ಲ, ನಮ್ಮ ಹಿಂದುಗಡೆ ದೇವದೂತನು ಕತ್ತೆ ಹಿಡಿದು ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ಅದು ಹಿಪ್ಪಾಯಿ ಕತ್ತಿ ಎರಡು ಕಡೆ ಹರಿತವಾಗಿದೆ. ಒಂದು ಕಡೆ ಶತ್ರುವನ್ನು ನಾಶ ಮಾಡ್ತಾರೆ, ಸುಟ್ಟು ಬಿಡ್ತದೆ. ಇನ್ನೊಂದು ಕಡೆ ನಮಗೆ ಬರುವ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವುದನ್ನು ತಗದಾಕಿ ಆಶೀರ್ವಾದ ಸುರಿಸುವಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಹೇಳಿದೆ ನನ್ನ ಮನಸ್ಸಲ್ಲಿ, ದೇವರೇ, ವ್ಯರ್ಥವಾಗಿ ಹೋಗಬಾರದು ದೇವರ ಮಕ್ಕಳ ಹಣ. ದೇವರ ಮಕ್ಕಳ ಹಣ ವ್ಯರ್ಥವಾಗಿ ಹೋಗಬಾರದು. ಯಾಕಂದ್ರೆ ಅದು ಬೆಲೆ ಉಳ್ಳದು. ದೇವರು ನಿನಗಂತ ಕೊಟ್ಟಿದ್ದಾರೆ, ನೀವು ಹೋಗಿ ಯಾರಿಗೂ ಕೊಟ್ಟು ಬರ್ತೀವಿ. ಸಂತೋಷ
ಅನ್ಯರ ಹಾಗೆ ನಡ್ಕೋಬೇಡ್ರಿ, ದೇವರ ಮಕ್ಕಳ ಹಾಗೆ ನಡ್ಕೊಳ್ಳಿ. ಆಮೇಲೆ ಎಷ್ಟೋ ಧನ್ಯನು ಅಂತ ಇದೆಯಾ, ಸುಮ್ಮನೆ ಧನ್ಯನು ಅಂತ ಇದೆಯಾ? ಪಕ್ಕದಲ್ಲಿ ಯಾಕೆ ಹೇಳ್ತಾ ಇಲ್ಲ ನೀವು? ಯಾಕೆ ಅದನ್ನು ಕೈಕೊಂಡು ಹೇಳ್ರಿ? ದೇವರ ವಾಕ್ಯ ಧ್ಯಾನ ಮಾಡುವವರು ಎಷ್ಟೋ ಧನ್ಯರು, ಪ್ರಾರ್ಥನೆ ಮಾಡುವವರು ಎಷ್ಟೋ ಧನ್ಯರು, ದೇವರ ಆಲಯಕ್ಕೆ ಬರುವವರು ಎಷ್ಟೋ ಧನ್ಯರು, ದೇವರ ಮಕ್ಕಳಾಗಿ ಬದುಕ್ತಾ ಇರೋರು ಎಷ್ಟೋ ಧನ್ಯರು. ಇಲ್ಲೇನಿದೆ ಎಷ್ಟೋ ಧನ್ಯರು. ಆಮೇಲೆ ಅವನು ಯಾರು ಗೊತ್ತಾ? ಅವನು ಯಾಕೆ ಧನ್ಯನಾಗಿದ್ದಾನೆ ಗೊತ್ತಾ? ದೇವರ ವಾಕ್ಯ ಓದ್ಬಿಟ್ಟ ಧನ್ಯನ? ಎಸ್ ಎಸ್. ದೇವರ ವಾಕ್ಯದ ಪ್ರಕಾರ ನಡೆದ್ಬಿಟ್ಟ ಧನ್ಯನ? ಎಸ್. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಬಿಟ್ಟ ಧನ್ಯನ? ಎಸ್. ಯೇಸು ಸ್ವಾಮಿ ಆಲಯಕ್ಕೆ ಬಂದ, ಸನ್ನಿಧಾನಕ್ಕೆ ಬಂದ ಧನ್ಯನ? ಎಸ್. ದೇವರ ಸೇವೆಗೆ ಅವರು ಕೈ ಜೋಡಿಸಿದ ಧನ್ಯನ? ಎಸ್. ಆಮೇಲೆ ಎಲ್ಲ ನಡವಳಿಕೆಯ ಮೂಲಕ ಅವನು ಧನ್ಯನಾಗ್ತಾನೆ. ಆಮೇಲೆ ಅವನು ಹೇಗೆ ಧನ್ಯನಾಗ್ತಾನೆ? ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಅಂದ್ರೆ ಸೂಕ್ತ ಕಾಲ ಅಂತ ಇದೆ. ಓಕೆ, ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಮೇಲೆ ಬಾಗುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಟೈಮ್ ಬರಬೇಕು. ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ, ಟೈಮ್ ಬರ್ಬೇಕು ಮಗ, ನನಗೂ ಟೈಮ್ ಬರ್ಬೇಕಂತ. ಟೈಮ್ ಬರ್ತದೆ, ಹೋಗ್ತದೆ, ಏನು ನಡೆಯಲ್ಲ. ಇಲ್ಲಿದೆ ಮಗ ನಿನ್ ಟೈಮು, ದೇವರ ವಾಕ್ಯದೊಳಗಿದೆ ಮಗ ನಿನ್ ಟೈಮು, ದೇವರ ಕೈಯಲ್ಲಿದೆ ಮಗ ನಿನ್ ಟೈಮು, ದೇವರ ಕೈಯಲ್ಲಿದೆ ನಿನ್ನ ಜೀವಿತ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಮಕ್ಕಳು ಸುಮ್ಮನೆ ಕೂತ್ಕೊಂಡು ಪಡ್ಕೊಳ್ಳೋರಲ್ಲ, ದೇವರ ಮಕ್ಕಳು ಶ್ರಮಜೀವಿಗಳು. ದೇವರ ಮಕ್ಕಳು ಶ್ರಮಜೀವಿಗಳು, ದೇವರ ಮಕ್ಕಳು ಪ್ರಯಾಸ ಪಡೋರು, ದೇವರ ಮಕ್ಕಳು ಯುದ್ಧ ವೀರರು. ಅವರಿಗೆ ಗೊತ್ತು ನಾವು ಹೇಗೆ ಪಡ್ಕೋಬೇಕು. ಆಮೆನ್, ಆಮೆನ್, ಹಾಲೆಲೂಯಾ. ಯಾರ ಬಗ್ಗೆ ಹೇಳ್ತಾ ಇದೆ? ದೇವರ ಮಾತಿನ ಪ್ರಕಾರ ನಡೆಯುವ ಬಗ್ಗೆ ಹೇಳ್ತಾ ಇದೆ, ದೇವರ ವಾಕ್ಯ ಅನುಸರಿಸುವ ಬಗ್ಗೆ ಹೇಳ್ತಾ ಇದೆ, ದೇವರ ಚಿತ್ತ ನೆರವೇರಿಸುವ ಬಗ್ಗೆ ಹೇಳ್ತಾ ಇದೆ ಇಲ್ಲಿ. ಆಮೆನ್. ನಿನಗೆ ಸೂಕ್ತ ಕಾಲದಲ್ಲಿ ಪ್ರತಿಫಲ ಸಿಗಬೇಕಾ? ದುಷ್ಟರ ಆಲೋಚನೆಗೆ ನಡಿಬೇಡ, ಪಾಪಾತ್ಮಕ ಮಾರ್ಗದಲ್ಲಿ ನಿಂತ್ಕೋಬೇಡ, ಧರ್ಮದಿಂದ ಬೆಳೆ ಮಾಡ್ಕೊಂಡು ಔಷಧ ಹೋಗಿ ಕೂತ್ಕೊಂಡು ಹರಟ ಹೊಡಿಬೇಡ. ದೇವರ ಮಕ್ಕಳು ಮುಂಜಾನೆಯಲ್ಲಿ ಎದ್ದು ದೇವರ ಪಾದವನ್ನು ಹಿಡ್ಕೋಬೇಕು. ಹಾಲೆಲೂಯಾ. ಚುರುಕು ಕೈಗೊಳ್ಳೋರಾಗಲಿ. ನಿಮ್ಮ ಮನೆ ಬೈಬಲ್ ಹೇಳುತ್ತೆ 4ನೇ ಅಧ್ಯಾಯ, ಎಂತವಳಿರಬೇಕು? ಮಕ್ಕಳನ್ನು ಸಾಕುವುದರಲ್ಲಿ ಧನ್ಯಳು, ಪ್ರಾರ್ಥನೆ ಮಾಡುವುದರಲ್ಲಿ ಧನ್ಯಳು, ಕೆಲಸ ಮಾಡುವುದರಲ್ಲಿ ಧನ್ಯಳು. ಯಾರ ದಾರಿ ನೋಡಲ್ಲ ಅದನ್ನ ಕೆಲಸ ಮಾಡ್ತಾಳೆ. ಹಾಲೆಲೂಯಾ. ಅಂತವರಿಗೆ ಗಂಡನಿಂದನೂ ಹೊಗಳಿಕೆ ಬರ್ತದೆ, ಮಕ್ಕಳಿಂದನೂ ಹೊಗಳಿಕೆ ಬರ್ತದೆ. ಆಕೆಯ ಗಂಡ ಅಗ್ರ ಸ್ಥಾನದಲ್ಲಿ ಕೂತ್ಕೊಳ್ತಾನೆ. ಹಾಲೆಲೂಯಾ. ಆಕೆಯ ತಲೆಗೆ ಗಂಡನು ಕಿರೀಟ ಆಗಿರ್ತಾನಂತೆ. ಹಾಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಎಲ್ಲಿ ಹೋದ್ರು ಈ ಮಾತಿನ ನೆನಪಿಗಿರಲಿ. ಕಹಿಯಾಗಿರ್ಬೇಕು, ಅವರೇ ಜೀವಕ್ಕೆ ಸಿಹಿಯಾಗ. ಯಾರು ಕಷ್ಟಪಟ್ಟಿದ್ದಾರೋ ಅವ್ರಿಗೆ ಸುಖ ಅನುಭವಿಸುವ ಯೋಗ್ಯತೆ ಇದೆ. ಯಾರು ಪ್ರಯಾಸ ಪಟ್ಟಿದ್ದಾರೋ ಆ ಫಲ ಉಣ್ಣುವ ಯೋಗ್ಯತೆ ಅವರಿಗೆ ಇದೆ. ಹಾಲೆಲೂಯಾ. ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮಗ ಯಾರು? ಆ ಮರ ನಿನ್ನ ಮಗ ಇರ್ಬೋದು, ನಿನ್ನ ಮಗಳಿರ್ಬೋದು, ಆ ಮರ ನೀನಾಗಿರ್ಬೋದು, ಆ ಮರ ನಿನ್ನ ಗಂಡ ಆಗಿರ್ಬೋದು, ಆ ಮರ ನಿನ್ನ ಕುಟುಂಬದಲ್ಲಿರುವ ಆಗಿರ್ಬೋದು, ನೀನೇ ಆಗಿರ್ಬೋದು. ಅಂತ ಮರ ಸೂಕ್ತ ಕಾಲದಲ್ಲಿ ಅಂದ್ರೆ ತಕ್ಕ ಕಾಲದಲ್ಲಿ ಅಂದ್ರೆ ಒಳ್ಳೆಯ ಕಾಲದಲ್ಲಿ ಅದು ಫಲ ಕೊಟ್ಟೇ ಕೊಡ್ತದೆ. ಆಮೇಲೆ 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 ಹಾಲೆಲೂಯಾ, ಹಾಲೆಲೂಯಾ. ಎಲೆ ಬಾಡೋದಿಲ್ಲ. ಏನ್ರಿ? ಯಾಕೆ ಬಾಡಲ್ಲ ಅಂದ್ರೆ ಅದರ ಪಕ್ಕದಲ್ಲಿ ನೀರಿದೆ. ನೀರಿದೆ ಅಂದ್ರೆ ಅದು ದೇವರ ವಾಕ್ಯ. ಪ್ರಾರ್ಥನೆಗೆ ಕಾಲುವೆ ಇದೆ, ದೇವರ ವಾಕ್ಯದ ಕಾಲುವೆ ಇದೆ. ಓ ದೇವರಿಗೆ ಆನಂದ ಪಡುವ ಉಲ್ಲಾಸದ ಕಾಲುವೆ ಇದೆ.
ಪಾಪದ ಆಲೋಚನೆಯಲ್ಲಿ ನಡಿಬಾರದು. ಪಾಪದ ಆತ್ಮ ಉಳ್ಳವರ ಜೊತೆಗೆ, ಧರ್ಮ ನಿಂದಕರ ಜೊತೆಗೆ ನೋಡಿ ನಡಿಬಾರದು, ನಿಂತ್ಕೋಬಾರದು, ಕೂತ್ಕೋಬಾರದು. ಹಾರಾಟ ಮಾಡ್ಬೇಕಾ ಅಂತ ತಿಳ್ಕೊಬೇಡಿ. ನಿಂತ್ಕೋಬಾರ್ದು ಅಂತೀರಿ, ಕೂತ್ಕೋಬಾರ್ದು ಅಂತೀರಿ, ನಡಿಬಾರ್ದು ಅಂತೀರಿ, ಮತ್ತೆ ಯಾಕೆ ಬದುಕಬೇಕು? ಅದು ದೇವರು ಕಲಿಸಿಲ್ಲ. ಸಾಯುವ ನಮ್ಮನ್ನ ಬದುಕಿಸಿದ್ದಾನೆ, ನಮ್ಮನ್ನ ಬದುಕಿಸಿದ್ದಾನೆ. ಮತ್ತೆ ಏನ್ ಮಾಡ್ಬೇಕು? ಕಲಿತ್ರಲ್ಲ, ನೀರಿನ ಕಾಲುವೆ ಪಕ್ಕದಲ್ಲಿ ಇರಬೇಕು. ನೀರಿನ ಕಾಲುವೆ ಅಂದ್ರೆ ವಾಕ್ಯದ ಬಳಿಯಲ್ಲಿ ಇರಬೇಕು, ಪ್ರಾರ್ಥನೆಯಲ್ಲಿ ಇರಬೇಕು, ಪವಿತ್ರಾತ್ಮದಲ್ಲಿ ಇರಬೇಕು, ಒಳ್ಳೆಯದನ್ನ ಮಾಡಬೇಕು, ಒಳ್ಳೆಯದನ್ನ ಕೊಡಬೇಕು, ಒಳ್ಳೆಯದನ್ನು ನಡೀಬೇಕು, ಒಳ್ಳೆಯ ಬೋಧನೆ, ಒಳ್ಳೆಯ ಸುವಾರ್ತೆ, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಮಾತುಗಳು ಹೇಳ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಏನಿಲ್ಲ ಅಂತ ಇಲ್ಲಿ ನೋಡಿದ್ವಿ ನಾವು. ಅಂತ ಮರವು ಸೂಕ್ತ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡಲ್ಲ. ಬೆಂದು ಹೋಗಿದ್ದೀರಾ, ಸೋತು ಹೋಗಿದ್ದೀರಾ, ಕುಗ್ಗಿ ಹೋಗಿದ್ದೀರಾ, ಚಿಂತೆ ಮಾಡಬೇಡ್ರಿ. ದೇವರ ಹತ್ರ ಇರ್ರಿ. ನಿಮ್ಮ ಎಲೆ ಬಾಡಲ್ಲ, ನಿಮ್ಮ ಕುಟುಂಬ ಬಾಡಲ್ಲ, ನಿಮ್ಮ ಕುಟುಂಬ ಹಾಳಾಗಲ್ಲ, ನಾಶವಾಗಲ್ಲ. ನೀವು ಅನಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ದೇವರು ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಬದುಕಿರು ಸಕ್ಸಸ್ಫುಲ್ ಲೈಫ್ ಬದುಕಬೇಕು. ಆ ಸಕ್ಸಸ್ಫುಲ್ ಲೈಫ್ ಬದುಕಬೇಕಂದ್ರೆ ಯೇಸುವಿನ ಜೊತೆಗೆ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅರ್ಥ ಆಯ್ತಾ? ಓಕೆನಾ? ಸ್ತೋತ್ರ, ದೇವರಿಗೆ ಮಹಿಮೆ ಉಂಟಾಗಲಿ. ಅದಕ್ಕೆ ಮುಖ್ಯವಾಗಿ ಆ ತಾಯಿ ಬಳಿಯಲ್ಲಿ ಆಕೆ ಏನ್ ಮಾಡ್ತಾ ಇದ್ದು? ದೇವರ ವಾಕ್ಯ ಒಂದು ಬರೆದಿಟ್ಟು ಬೈಬಲ್, ಸತ್ಯವೇದ, ಕೀರ್ತನೆ 1:1-3. ಯಾವಾಗ ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತುಕೊಳ್ಳದೆ, ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುವುದಿಲ್ಲ, ಅದಕ್ಕೆ ಬಾಡುವುದೇ ಇಲ್ಲ, ಅದರಂತೆ ನನ್ನ ಕಾರ್ಯವೆಲ್ಲವೂ ಸುಖವಾಗುವುದು. ಆಮೆನ್. ಹಲ್ಲೆಲೂಯಾ. ಬೈಬಲ್ ಓದಿ. ಯಾವಾಗ ಓದಬೇಕು? ಅದರಲ್ಲಿ ಸಬ್ ಪಾಯಿಂಟ್ ಎ, ಪ್ರತಿದಿನ ಓದಬೇಕು. ಯಾವಾಗ ಓದಬೇಕು? ಎವ್ರಿ ಡೇ ರೀಡ್ ಬೈಬಲ್. ಪ್ರತಿದಿನ ದೇವರ ವಾಕ್ಯ ಓದಬೇಕು. ಎಲ್ಲಿದೆ ವಚನ? ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 11ನೇ ವಚನ. ಓಕೆ, ಬರೆದಿಟ್ಕೊಳ್ಳಿ. ಅದನ್ನ ಪ್ರತಿದಿನ ಬೈಬಲ್ ಓದಬೇಕು. ಗುಡ್. ವಾಕ್ಯ ಓದಬೇಕು, ಬರೀಬೇಕು, ಹೇಳಬೇಕು. ಆಮೇಲೆ ಪ್ರತಿದಿನ ಓದಬೇಕು. ಎರಡನೇದು ಸಬ್ಬತ್ತಿನಲ್ಲಿ. 2ನೇ ಪಾಯಿಂಟ್ ಸಬ್ಬತ್ತಿನಲ್ಲಿ. ಅದೇ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 21ನೇ ವಚನ. ಸಬ್ಬತ್ತಿನ ಅಂದ್ರೆ ಆಲಯಕ್ಕೆ ಬರುವಾಗ ಬೈಬಲ್ ಹಿಡ್ಕೊಂಡ್ ಬರಬೇಕು. ಏನಮ್ಮ? ಆಲಯಕ್ಕೆ ಬರುವಾಗ ನನಗೆ ಓದಕ್ ಬರ್ತದ ಬರಲ್ವೋ? ಈಗ ನನಗೆ ಓದಕ್ ಬರಲ್ಲ, ಊಟ ಮಾಡಲ್ವಾ? ನಾನು ಮಾಡ್ತೀನಿ. ವಾಕ್ಯವೆಂಬ ಕತ್ತಿ ನಿಮ್ಮ ಜೊತೆಯಲ್ಲಿ ಯಾವತ್ತಿರಬೇಕು. 149ನೇ ಕೀರ್ತನೆ 3ನೇ ವಚನ. ಅಲ್ಲಿ ವಾಕ್ಯವೆಂಬ ಕತ್ತಿ ನಿಮ್ಮ ಕೈಯಲ್ಲಿ. ಆಮೆನ್. ಓಕೆ, ಬರ್ಕೊಂಡ್ರೆ ಅಪೊಸ್ತಲರ 15:21 ಸಂಪತ್ತಿನಲ್ಲಿ. 3ನೇ ಸಬ್ ಪಾಯಿಂಟ್, ಕೆಲವರಿಗೆ ಓದಿದರೂ ತಿಳಿಯದು. ಏನ್ ಮಾಡಲ್ಲ? ಕೆಲವರಿಗೆ 3ನೇ ಸಬ್ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಕೆಲವರಿಗೆ ಓದಿದರೂ ತಿಳಿಯದು. ಅಲ್ಲೊಬ್ಬ ಕಂಚುಕಿ ಇದ್ದಾನೆ. ಆಕ್ಟ್ಸ್ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 28ನೇ ವಚನದಿಂದ. ಅಲ್ಲಿ ಒಬ್ಬ ಕಂಚುಕಿ ಇದ್ದಾನೆ, ರಥದಲ್ಲಿ ಕೂತ್ಕೊಂಡು ಬೈಬಲ್ ಹೊರಡಿಸ್ತಾನೆ. ಕಂಚುಕಿ ಓದಿದ, ಅವನಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ತಕ್ಷಣ ದೇವರು ನೋಡಿ, ಹಂಗೆ ಫಿಲಿಪ್ಪನನ್ನ ದೇವರು ಮಾಯವಾಗಿ ಎತ್ಕೊಂಡು ಹೋಗಿ ದಾರಿ ಮಧ್ಯದಲ್ಲಿ ನಿಲ್ಲಿಸಿದ. ಕಂಚುಕಿ ಬರ್ತಾ ಇದ್ದಾನೆ, ಯಪ್ಪ ಗಾಡಿ ನಿಲ್ಲಿಸ್ರಿ ಅಂದ್ರೆ ಅರ್ಥ ನಿಲ್ಲಿಸಿದ್ರು. ಫಿಲಿಪ್ಪನ್ ಹತ್ತಿ ಅವನ ಪಕ್ಕದಲ್ಲಿ ಕೂತ್ಕೊಳ್ತಾನೆ, ನೋಡ್ತಾನೆ. ಫಿಲಿಪ್ಪಿ ಯಾರು? ಪಾಸ್ಟರ್. ಹಾಲೆಲೂಯಾ. ನೋಡ್ತಾ ಇದ್ದಾನೆ, ಓದ್ತಾನೆ. ಅವಾಗ ಫಿಲಿಪ್ಪಿ ಕೇಳ, ನಿನಗೆ ಅರ್ಥ ಆಯ್ತಾ? ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಏನು ಓದ್ತಾ ಇದೀಯಾ? ಯೆಶಾಯನ ಗ್ರಂಥ 53ನೇ ಅಧ್ಯಾಯ ಓದ್ತಾ ಇದ್ದೀನಿ. ಹಾಗಾದ್ರೆ ಇದ್ರ ಬಗ್ಗೆ ನಾನು ಹೇಳ್ತೀನಿ, ಕೇಳಿ. ಹಲ್ಲೆಲೂಯಾ. ಕೆಲವರಿಗೆ ಅರ್ಥ ಆಗಲಿಲ್ಲ, ತಿಳಿಸ್ಕೊಡೋದು ಬೇಕು.
ಪ್ರತಿದಿನ ಮನೆಗೆ ಹೋದ ತಕ್ಷಣ ಅವನು ದೊಡ್ಡ ಮನುಷ್ಯ ಆಗ್ಬಿಡೋದಿಲ್ಲ. ಪ್ರತಿದಿನ ದೇವರೊಟ್ಟಿಗೆ ಬದುಕಬೇಕಂದ್ರೆ ಇದು ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಿಗೆ ಕೆಲವು ಓದಿದ್ರು ತಿಳಿಯಲ್ಲ ಅಂದ್ರೆ ತಿಳಿಸಿಕೊಡ್ಲಿಕ್ಕೆ ಒಬ್ಬ ಬೋಧಕರು ಬೇಕು. ಆಮೆನ್, ಆಮೆನ್. ನಾಲ್ಕನೇ ಸಬ್ ಪಾಯಿಂಟ್ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 42ನೇ ವಚನ. ಮನೆಯಲ್ಲಿ ಓದಬೇಕು. ಆಮೆನ್. ಎಲ್ಲೆಲ್ಲಿ ಓದಬೇಕು? ಇವತ್ತು ಪ್ರತಿದಿನ ಬೆಳಿಗ್ಗೆ ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಓದಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ದೇವರ ಸಾನ್ನಿಧ್ಯ ಅಪೇಕ್ಷಿಸಿದ ಮೇಲೆ ಅವರ ಪರ್ಸನಲ್ ಕೆಲಸ. ಆಮೆನ್. ಇದು ದೇವರ ಮಕ್ಕಳಿಗೆ ಬೇಕು. ಮನೆಗಳಲ್ಲಿ ಬೈಬಲ್ ಓದಬೇಕು ಪ್ರತಿದಿನ. ಯಾಕೆ ಬೈಬಲ್ ಶ್ರೇಷ್ಠ? ಅದಕ್ಕಾದ್ರೆ ಅಷ್ಟು ಓದಬೇಕಾ? ಕ್ವಶನ್ ಬದಲು ಕೊಡ್ರಿ. ಯಾಕೆ ಓದಬೇಕು? ದೇವರ ವಾಕ್ಯದ ಶ್ರೇಷ್ಠತೆ ಏನು? Praise the Jesus. ಅದರಲ್ಲಿ ಸಬ್ ಪಾಯಿಂಟ್ ನಂಬುವವರು ಓದಬೇಕು. ಯಾರು ಓದಬೇಕು? ನೀನು ದೇವರು ನಂಬಿದೀಯಾ? ನೀನು ದೇವರ ಬಳಿ ಬರ್ತಾ ಇದೆಯಾ? ರವಿ ನಂಬಿದೀಯಾ? ನೀವು ಯೌವನಸ್ಥರು ದೇವರ ಮೇಲೆ ನಿಮಗೆ ಪ್ರೀತಿ ಇದೆಯಾ? ಆಸಕ್ತಿ ಇದೆಯಾ? ದೇವರ ಮೇಲೆ ನಂಬಿಕಸ್ಥರಾದ ದೇವರ ಮೇಲೆ ನಿಮ್ಮ ನಂಬಿಕೆ ಇದೆಯಾ? ನೀವು ಓದಬೇಕು. 1-2 ಕೊರಿಂಥ 5ನೇ ಅಧ್ಯಾಯ 7ನೇ ವಚನ. ಅಪೊಸ್ತಲರ ಕೃತ್ಯ 17-18. ಅದರಲ್ಲಿ 2ನೇ ಸಬ್ ಪಾಯಿಂಟ್ ಹಣಕ್ಕಿಂತಲೂ ಅಮೂಲ್ಯ ಬೈಬಲ್. ಆಮೆನ್, ಆಮೆನ್. ಕೀರ್ತನೆ 119:72. ಬಂಗಾರದ ನಾಣ್ಯಕ್ಕಿಂತ ಬೈಬಲ್ ಅಮೂಲ್ಯ ಆಗಿದೆ ನಮಗೆ. ಯಾರಿಗೆ? ದೇವರ ಮಕ್ಕಳಿಗೆ. ಅನ್ಯರು ಅಥವಾ ದೇವರ ಅರೆಯವರು ರೊಕ್ಕ ಜೋಪಾನ ಮಾಡಿದ್ರೆ ನಾವು ಬೈಬಲ್ ಜೋಪಾನ ಮಾಡ್ತೀವಿ. ನಾವು ಬೈಬಲ್ ಓದ್ಬಾರ್ದು ಏನ್ ಮಾಡ್ತೀವಿ? ಬಹಳ ಸೇಫ್ಟಿ ಮಾಡ್ತೀವಿ. ಅದಕ್ಕೆ ದೇವರು ಈ ಹಂತದಲ್ಲಿ ನಿಲ್ಲಿಸಿ. ಆಮೆನ್, ಆಮೆನ್, ಆಮೆನ್. ದೇವರ ವಾಕ್ಯಕ್ಕೆ ಅಷ್ಟು ಘನ ಇದೆ, ಗೌರವ ಇದೆ, ಮಹತ್ವ ಇದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಅಲ್ಲಿ 72ನೇ ನೋಡಿ, ನೀನು ಉಸಿರಿನ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಕ್ಕಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಬೈಬಲ್ ಶ್ರೇಷ್ಠ? ಅದರಲ್ಲಿ ನೆಕ್ಸ್ಟ್ 3ನೇ ಸಬ್ ಪಾಯಿಂಟ್ ದೇವರ ವಾಕ್ಯ ನಮಗೆ ಬೆಳಕಾಗಿದೆ. ಕೀರ್ತನೆ 119:105. ಕೀರ್ತನೆ 119:105. ದೇವರ ವಾಕ್ಯ ನಮಗೆ ಏನಾಗಿದೆ? ಬೆಳಕಾಗಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ಆಮೇಲೆ ನೆಕ್ಸ್ಟ್ ಸಬ್ ಪಾಯಿಂಟ್ ದೇವರ ವಾಕ್ಯ ಸಿಹಿಯಾಗಿದೆ. ತುಪ್ಪ ಬೇಕಾ? ಅಂಗಡಿಗೆ ಹೋಗ್ತೀವಿ. ನಾವು ಹೋಗಲ್ಲ, ಹೋಗ್ತೀವಿ ರೈಟ್. ಈಗ 4 ಚಮಚ ತುಪ್ಪ ಹಾಕೊಂಡು ತಿಂದ್ವಿ, ನಾಳೆ ತಿನ್ನಲ್ವಾ? ಮತ್ತೆ ಬೇಕಾಗುತ್ತೆ, ಹೌದೇ ಇಲ್ಲ? ಆದ್ರೆ ಬೈಬಲ್ ಅದಕ್ಕಿಂತಲೂ ಶ್ರೇಷ್ಠ ಅಂತ ಎಲ್ಲಿ ಇದೆ? 119ನೇ ಕೀರ್ತನೆ 103ನೇ ವಚನದಲ್ಲಿ ಇದೆ. ಏನಿದೆ ಗೊತ್ತಾ? ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಆಮೆನ್, ಆಮೆನ್. ಬರ್ಬಂದ್ರೆ ಅದರ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ದೇವರ ವಾಕ್ಯ ಯಾಕೆ ಓದಬೇಕು? ದೇವರ ವಾಕ್ಯ ನಮಗೆ ಏನು ಶ್ರೇಷ್ಠತೆ ಕೊಟ್ಟಿದೆ? ದೇವರ ವಾಕ್ಯ ನಮಗೆ ಸಮಾಧಾನವನ್ನು ಕೊಡುತ್ತದೆ. ಆಮೆನ್. ಏನು ಕೊಡುತ್ತದೆ? ಸಮಾಧಾನವನ್ನು ಕೊಡುತ್ತದೆ. ಎಲ್ಲಿದೆ? 119ನೇ ಕೀರ್ತನೆ 165ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅಲ್ಲಿ ಹೀಗಿದೆ, ಸ್ವಲ್ಪ ಗಮನ ಹರಿಸಿ ನೋಡ್ರಿ. 119:165. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂತವರಿಗೆ ವಿಘ್ನಕರವಾದುದೇನು ಇರುವುದಿಲ್ಲ. ದೇವರ ವಾಕ್ಯ ಯಾರು ಪ್ರೀತಿ ಮಾಡ್ತಾರೋ, ಯಾರು ಇವತ್ತು ದೇವರಿಗೋಸ್ಕರ ನಾನು ಬದುಕಬೇಕು, ವಾಕ್ಯ ಕೇಳಬೇಕು, ಓದಬೇಕು, ಆ ದೇವರ ವಾಕ್ಯದ ಪ್ರಕಾರ ನಡ್ಕೋಬೇಕು. ವಾಕ್ಯ ಅಂದ್ರೆ ಯಾರು? ಯೇಸು ಸ್ವಾಮಿ. ಅದರ ನುಡಿಗನುಗುಣವಾಗಿ ನಾನು ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೆ, ಸಂಪೂರ್ಣ ಸಮಾಧಾನ. ಇವತ್ತು ಭೂಮಿಯ ಮೇಲೆ
ವಾಕ್ಯವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ ಇದೆ. ಆಮೆನ್. ಆಮೆನ್. ವಾಕ್ಯ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಿ. ಆಮೆನ್.